ಮಹಾಭಾರತದಲ್ಲಿ ಕರ್ಣನು ತನ್ನ ಮುರಿದ ರಥದ ಚಕ್ರದ ಬಳಿ ನಿಂತು ಧೂಳು ಮತ್ತು ರಕ್ತದಿಂದ ತುಂಬಿ ದಣಿದು ಕಣ್ಣುಗಳಲ್ಲಿ ನೋವಿನಿಂದ ಕೂಡಿದ್ದ ಅರ್ಜುನನಿಂದ ಸೋಲಿಸಲ್ಪಟ್ಟಾಗ ಅವನು ಶ್ರೀಕೃಷ್ಣನನ್ನು ಕೇಳಿದನು, ಪ್ರಭು, ನನ್ನ ತಪ್ಪೇನು ಮಾಧವ? ಅದು ಯಾವುದೇ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿರದ ಪ್ರಶ್ನೆಯಾಗಿತ್ತು. ಬದಲಿಗೆ ಸಾವಿರಾರು ಜೀವಿತಾವಧಿಯ ನೋವನ್ನು ಹೊತ್ತಿತ್ತು. ಹೇಳಿ ಮಾಧವ, ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಏನು ತಪ್ಪಿತಸ್ಥನಾಗಿದ್ದೆ? ನನ್ನ ಇಡೀ ಜೀವನ ಹೋರಾಟ, ತಿರಸ್ಕಾರ ಮತ್ತು ಅವಮಾನದ ಬೆಂಕಿಯಲ್ಲಿ ಕಳೆಯಲು ನಾನು ಏನು ಮಾಡಿದೆ ಎಂದು ಕರ್ಣ ಕೇಳಿದಾಗ, ನನಗೆ ಸಿಕ್ಕಿದ್ದು ಕೇವಲ ನಿಂದನೆ, ಶಾಪ ಮತ್ತು ಆರೋಪಗಳು ಮಾತ್ರ ಯಾಕೆ? ನಾನು ಯಾರಿಂದಲೂ ಏನನ್ನೂ ಕೇಳಿರಲಿಲ್ಲ. ನನ್ನ ತಾಯಿಯಿಂದ ಪ್ರೀತಿ ಇಲ್ಲ, ನನ್ನ ಗುರುಗಳಿಂದ ಪಕ್ಷಪಾತವಿಲ್ಲ, ಸಂಪತ್ತು ಇಲ್ಲ, ರಾಜ್ಯವಿಲ್ಲ. ನಾನು ಹೋರಾಡಿದೆ, ದಾನ ಮಾಡಿದೆ ಮತ್ತು ಸ್ನೇಹವನ್ನು ಉಳಿಸಿಕೊಂಡೆ. ಆದರೆ ಇದರ ಹೊರತಾಗಿಯೂ ನನ್ನ ಕೊನೆಯ ಕ್ಷಣಗಳಲ್ಲಿಯೂ ಸಹ ಜಗತ್ತು ನನ್ನನ್ನು ಅಪರಾಧಿ ಎಂದು ಕರೆಯುತ್ತಿದೆ. ಯಾಕೆ ಮಾಧವ? ನನ್ನ ತಪ್ಪೇನು? ಕೃಷ್ಣನು ಕರ್ಣನನ್ನು ನೋಡುತ್ತಾ ಮೌನವಾಗಿದ್ದನು. ಹೊರಗೆ ಕಠಿಣವಾಗಿದ್ದರೂ ಒಳಗಿನಿಂದ ತುಂಡುಗಳಾಗಿ ಛಿದ್ರಗೊಂಡಂತೆ ಕಾಣುತ್ತಿದ್ದ ಆ ವ್ಯಕ್ತಿಯನ್ನು ಕೃಷ್ಣನು ನೋಡುತ್ತಿದ್ದನು. ಕೃಷ್ಣನು ಕರ್ಣನನ್ನು ವರ್ಷಗಳ ಕಾಲ ಗಮನಿಸಿದ್ದನು. ಅವನ ಮಹತ್ವಾಕಾಂಕ್ಷೆ, ನೋವು, ಹೋರಾಟ, ಕೋಪ, ಔದಾರ್ಯ ಇವು ಮನುಷ್ಯನನ್ನು ಅಸಾಧಾರಣ ಮತ್ತು ದುರಂತ ಎರಡನ್ನೂ ಮಾಡುವ ಸಂಯೋಜನೆಗಳು. ಅವನು ಶಾಂತವಾಗಿ ಹೇಳಿದನು, ಕರ್ಣ, ಅದು ನಿನ್ನ ತಪ್ಪಲ್ಲ, ಆದರೆ ಆಯ್ಕೆಗಳು ನಿನ್ನದಾಗಿತ್ತು. ಮತ್ತು ಮನುಷ್ಯನು ತನ್ನ ಆಯ್ಕೆಗಳ ಮೂಲಕ ತನ್ನದೇ ಆದ ಕಥೆಯನ್ನು ಬರೆಯುತ್ತಾನೆ. ಶ್ರೀಕೃಷ್ಣನು ಇದನ್ನು ಹೇಳಿದ ತಕ್ಷಣ ಕರ್ಣನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಕರ್ಣನು ಕಣ್ಣೀರಿನ ನಡುವೆ ನಕ್ಕನು ಮತ್ತು ಹೀಗೆ ಹೇಳಿದನು, ಯಾವ ಆಯ್ಕೆ ಮಾಧವ್? ಈ ಕಣ್ಣೀರಿನ ಜೊತೆಗಿದ್ದ ನಗು ವ್ಯಂಗ್ಯ ಮತ್ತು ನೋವನ್ನು ಒಳಗೊಂಡಿತ್ತು. ಅವನು ಕೇಳಿದನು, ನಾನು ಯಾವ ಮಾರ್ಗವನ್ನು ಆರಿಸಿಕೊಂಡೆ ಮಾಧವ್? ಜೀವನದಲ್ಲಿ ನನ್ನ ಕೈಯಲ್ಲಿ ನಾನು ಅಕ್ರಮ ಮಗುವಾಗಿ ಜನಿಸಿದೆ. ಸಮಾಜಕ್ಕೆ ಹೆದರಿ ನನ್ನನ್ನು ತನ್ನ ಮಡಿಲಲ್ಲಿ ಹಿಡಿದಿಟ್ಟುಕೊಳ್ಳಬೇಕಾದ ತಾಯಿ ನನ್ನನ್ನು ನೀರಿನಲ್ಲಿ ಬಿಟ್ಟಳು. ನನ್ನನ್ನು ಬೆಳೆಸಿದವನು ಶ್ರೇಷ್ಠ, ಆದರೆ ಅವನ ಜಾತಿ ನನ್ನ ಶಾಪವಾಯಿತು. ನಾನು ಪ್ರಪಂಚದ ಮುಂದೆ ನಿಂತಾಗ ನನ್ನ ಕೌಶಲ್ಯಗಳ ಮುಂದೆ ನನ್ನ ರಕ್ತವನ್ನು ಪರೀಕ್ಷಿಸಲಾಯಿತು. ನಾನು ಆಜನಾಗಿದ್ದೆ, ಆದರೆ ನನ್ನನ್ನು ಸಾರಥಿ ಎಂದು ಕರೆಯಲಾಗುತ್ತಿತ್ತು. ನಾನು ಕ್ಷತ್ರಿಯನ ಮಗ, ಆದರೆ ನನ್ನನ್ನು ನೇಕಾರನ ಮಗನನ್ನಾಗಿ ಮಾಡಲಾಯಿತು. ನಾನು ಕಲಿಯಲು ಮತ್ತು ಬೆಳೆಯಲು ಬಯಸಿದಾಗ ಜನರು ನನ್ನ ಜನ್ಮವನ್ನು ಕೇಳಿ ನನ್ನನ್ನು ಅಸಹ್ಯ ಮಾಡಿದರು. ನಾನು ಯುದ್ಧಕ್ಕೆ ಬಂದಾಗ ಇಂದ್ರ ನನ್ನ ಕಿವಿಯೋಲೆಗಳು ಮತ್ತು ರಕ್ಷಾ ಕವಚವನ್ನು ಕೇಳಿದನು. ಹನುಮಂತನು ಅರ್ಜುನನ ರಥದ ಮೇಲೆ ಕುಳಿತಿದ್ದನು ಮತ್ತು ಅರ್ಜುನನು ಮುರಿದ ರಥದ ಮೇಲೆ ಕುಳಿತ ನನ್ನನ್ನು ಕೊಲ್ಲಲು ಹೊರಟನು. ಹೇಳು, ನನಗೆ ಎಲ್ಲಿ ಆಯ್ಕೆ ಇತ್ತು? ನಾನು ಕಣ್ಣು ತೆರೆಯಲು ಸಿದ್ಧವಿಲ್ಲದ ದಿನ ನನ್ನ ದಾರಿ ಮುಚ್ಚಲ್ಪಟ್ಟಿತು. ಈ ಪ್ರಶ್ನೆಗಳ ನಂತರ ಶ್ರೀಕೃಷ್ಣನ ಕಣ್ಣುಗಳು ಮೃದುವಾಗಿಯೂ ಅಲ್ಲ, ಕಠಿಣವಾಗಿಯೂ ಅಲ್ಲ, ಸತ್ಯದ ಭಾರವನ್ನು ಮಾತ್ರ ಹೊತ್ತುಕೊಂಡು ದೃಢವಾಗಿ ನಿಂತವು. ಕೃಷ್ಣ ಹೇಳುತ್ತಾನೆ, ಲೋಕದ ತೀರ್ಪು ನಿಮ್ಮ ಹಣೆಬರಹವನ್ನು ನಿರ್ಧರಿಸಬಹುದು, ಆದರೆ ನಿಮ್ಮ ಕ್ರಿಯೆಗಳನ್ನಲ್ಲ. ಸಮಾಜವು ನಿಮ್ಮನ್ನು ತಿರಸ್ಕರಿಸಿದ್ದು ನಿಜ, ಆದರೆ ನೀವು ಆ ನಿರಾಕರಣೆಯನ್ನು ನಿಮ್ಮ ನಿರ್ಧಾರಗಳ ಆಧಾರವಾಗಿ ಮಾಡಿಕೊಳ್ಳದಿದ್ದರೆ ಯಾವ ಕಾನೂನು ನಿಮ್ಮನ್ನು ತಡೆಯುತ್ತಿತ್ತು? ನೀವು ಬಯಸಿದ್ದರೆ ಆ ಸಮಯದಲ್ಲಿ ನೀವು ಅತ್ಯುನ್ನತ ಧರ್ಮವಾಗಬಹುದಿತ್ತು. ಆದರೆ ನೀವು ಏನು ಆರಿಸಿಕೊಂಡಿದ್ದೀರಿ? ನೀವು ದುರ್ಯೋಧನನನ್ನು ಆರಿಸಿಕೊಂಡಿದ್ದೀರಿ. ಕೃಷ್ಣ ಹೀಗೆ ಹೇಳಿದ ತಕ್ಷಣ ಕರ್ಣ ಹೇಳುತ್ತಾನೆ, ಮಾಧವ, ನಾನು ದುರ್ಯೋಧನನನ್ನು ಆರಿಸಿಕೊಂಡೆ. ಇಲ್ಲ ಮಾಧವ, ಅದು ನಾನಲ್ಲ, ದುರ್ಯೋಧನನು ನನ್ನನ್ನು ಆರಿಸಿಕೊಂಡನು. ನನ್ನ ಜನ್ಮದಾಚೆಗೆ ನನ್ನನ್ನು ನೋಡಿದ ಏಕೈಕ ವ್ಯಕ್ತಿ ಅವನು. ನಾನು ರಾಜನಿಗಿಂತ ಕಡಿಮೆ ಇಲ್ಲ ಎಂದು ಅವನು ಹೇಳಿದನು. ಲೋಕವು ಕಸಿದುಕೊಂಡದ್ದನ್ನು ಅವನು ನನಗೆ ಕೊಟ್ಟನು. ಗೌರವ ಮಾಧವ, ಅವನ ನಡವಳಿಕೆಗೆ ನಾನು ಕೃತಜ್ಞನಾಗಿ ಉಳಿದಿದ್ದರೆ ಏನು ತಪ್ಪಾಯಿತು? ನನ್ನ ಅವಮಾನವನ್ನು ತೆಗೆದುಹಾಕಿದವನನ್ನು ಬೆಂಬಲಿಸುವುದು ಪಾಪವೇ? ಅದು ಧರ್ಮವಲ್ಲವೇ? ಶ್ರೀಕೃಷ್ಣನ ಧ್ವನಿ ಇನ್ನೂ ಕಠಿಣವಾಗಿರಲಿಲ್ಲ, ಆದರೆ ಅವನು ಸ್ಪಷ್ಟತೆಯಿಂದ ಹೇಳಿದನು, ಕರ್ಣ, ನಿನ್ನ ಋಣವನ್ನು ಮರುಪಾವತಿಸುವುದು ತಪ್ಪಲ್ಲ, ಆದರೆ ಅದು ನಿನ್ನನ್ನು ಕುರುಡನನ್ನಾಗಿ ಮಾಡಿತು.
ದುರ್ಯೋಧನನು ನಿನ್ನನ್ನು ಗೌರವಿಸಲಿಲ್ಲ. ನಿನ್ನ ನೋವನ್ನು ಅವನು ಅಸ್ತ್ರವಾಗಿ ಬಳಸಿಕೊಂಡನು. ನಿನ್ನ ಅಭದ್ರತೆಯನ್ನು ಅವನು ಅರ್ಥ ಮಾಡಿಕೊಂಡನು ಮತ್ತು ಅವುಗಳನ್ನು ಗುರಾಣಿಗಳನ್ನಾಗಿ ಮಾಡಿದನು. ನೀನು ಅವನ ಸ್ನೇಹಿತನಾಗಿರಲಿಲ್ಲ. ನೀನು ಅವನ ಮಹತ್ವಾಕಾಂಕ್ಷೆಯ ತೀಕ್ಷ್ಣವಾದ ಬಾಣ. ನೀನು ಶ್ರೇಷ್ಠನೆಂದು ಅವನಿಗೆ ತಿಳಿದಿತ್ತು. ನೀನು ಮನ್ನಣೆಯನ್ನು ಮಾತ್ರ ಬಯಸುತ್ತಿದ್ದೀ ಎಂದು ಅವನಿಗೆ ತಿಳಿದಿತ್ತು ಮತ್ತು ಆ ಹಸಿವಿನಲ್ಲಿ ಅವನು ತನ್ನ ಮುದ್ರೆಯನ್ನು ಮುದ್ರೆ ಮಾಡಿದನು. ಕರ್ಣನ ಕಣ್ಣುಗಳಲ್ಲಿ ನೋವು ಇತ್ತು, ಆದರೆ ಎಲ್ಲೋ ಒಳಗೆ ಆಳವಾಗಿ ಸ್ವೀಕಾರದ ಮಸುಕಾದ ಕುರುಹು ಇತ್ತು. ನಂತರ ಅವನು ಮೃದುವಾಗಿ ಹೇಳಿದನು, ದುರ್ಯೋಧನ ಇಲ್ಲದಿದ್ದರೆ ನಾನು ಇಂದು ಎಲ್ಲಿರುತ್ತಿದ್ದೆ? ಅವನು ನನಗೆ ಒಂದು ಸ್ಥಾನವನ್ನು ಕೊಟ್ಟನು, ನನಗೆ ಒಂದು ರಾಜ್ಯವನ್ನು ಕೊಟ್ಟನು, ನಾನು ಯಾವಾಗಲೂ ಇರಬೇಕೆಂದು ಬಯಸುವಂತೆ ಮಾಡಿದನು. ಕೃಷ್ಣನು ಹೇಳಿದನು, ಆ ಸ್ಥಳದ ಬದಲು ನೀನು ದ್ರೌಪದಿಯ ಅವಮಾನವನ್ನು ನೋಡಿದೆ ಮತ್ತು ಮೌನವಾಗಿದ್ದೆ. ಆ ರಾಜ್ಯಕ್ಕೆ ಬದಲಾಗಿ ನೀನು ಅನ್ಯಾಯವನ್ನು ಮುಚ್ಚಿಡಲು ಪ್ರಯತ್ನಿಸಿದ್ದೀಯ. ನೀನು ಅವನ ಹೋರಾಟವನ್ನು ನಿನ್ನದಾಗಿಸಿಕೊಂಡಿದ್ದಿ. ಯುದ್ಧವು ಅವನ ಮಹತ್ವಾಕಾಂಕ್ಷೆಯ ಬಗ್ಗೆ, ನಿನ್ನ ಧರ್ಮದ ಬಗ್ಗೆ ಅಲ್ಲ. ಕೃಷ್ಣ ಕರ್ಣ ಹೇಳಿದ, ನೀನು ಮಹಾನ್, ಆದರೆ ನಿನ್ನ ಶ್ರೇಷ್ಠತೆ ಯಾವಾಗಲೂ ಬೇರೆಯವರ ಶಕ್ತಿಯ ಗುಲಾಮನಾಗಿದ್ದೆ. ನೀನು ಸ್ವತಂತ್ರನಾಗಿರ್ಬೋದಿತ್ತು, ಆದರೆ ನೀನೇ ದುರ್ಯೋಧನನನ್ನು ಬಂಧಿಸಿದೆ. ಈ ಮಾತುಗಳು ಕರ್ಣನ ಆತ್ಮವನ್ನು ಭೇದಿಸಿದವು. ಅವನು ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಅವನು ಕೇಳಿದನು, ಮಾಧವ, ಆದರೆ ನಾನು ಹೇಗೆ ತಪ್ಪಿತಸ್ಥ? ನನ್ನ ಜನ್ಮ ನನ್ನ ಅಪರಾಧವೇ? ನನ್ನ ತಾಯಿಯನ್ನು ತ್ಯಜಿಸಿದ್ದು ನನ್ನ ಪಾಪವೇ? ನನ್ನ ಗುರುಗಳನ್ನು ನಿರ್ಲಕ್ಷಿಸಿದ್ದು ನನ್ನ ತಪ್ಪೇ? ಅರ್ಜುನನಿಗೆ ದೊರೆತ ಆಶೀರ್ವಾದಗಳು ಮತ್ತು ನಾನು ಪಡೆದ ಶಾಪಗಳು ಯಾವುದೋ ಕರ್ಮದ ಫಲವೇ? ನನ್ನ ರಕ್ಷಾ ಕವಚ ಮತ್ತು ಕಿವಿಯೋಲೆಗಳನ್ನು ಕಸಿದುಕೊಳ್ಳುವುದು ನನ್ನ ತಪ್ಪೇ? ಮತ್ತು ನೀವು ಆಯ್ಕೆ ಎಂದು ಹೇಳುತ್ತೀರಿ. ಇದೆಲ್ಲದರಲ್ಲೂ ಆಯ್ಕೆ ಎಲ್ಲಿತ್ತು? ಕೃಷ್ಣ ಹೇಳಿದನು, ಇಲ್ಲ ಕರ್ಣ, ಅದು ನಿನ್ನ ತಪ್ಪಾಗಿರಲಿಲ್ಲ. ಇದೆಲ್ಲವೂ ಒಂದು ಪರೀಕ್ಷೆಯಾಗಿತ್ತು. ಆದರೆ ಮನುಷ್ಯನು ತಾನು ಮುರಿಯಬೇಕೇ ಅಥವಾ ಪರೀಕ್ಷೆಯನ್ನು ಸಹಿಸಿಕೊಳ್ಳಬೇಕೇ ಎಂದು ಆರಿಸಿಕೊಳ್ಳುತ್ತಾನೆ. ಅರ್ಜುನ ಮತ್ತು ನೀನು ಇಬ್ಬರೂ ಶ್ರೇಷ್ಠರು. ಒಂದೇ ವ್ಯತ್ಯಾಸವೇನೆಂದರೆ ಅರ್ಜುನನು ತನ್ನ ಆಂತರಿಕ ನೋವನ್ನು ಶಕ್ತಿಯಾಗಿ ಪರಿವರ್ತಿಸಿದನು ಮತ್ತು ನೀನು ನಿನ್ನ ಅನ್ಯಾಯವನ್ನು ಕೋಪವಾಗಿ ಪರಿವರ್ತಿಸಿದನು. ಕೋಪವು ಕರ್ಣ ಎಂಬ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ ಮತ್ತು ಕುರುಡಾಗಿ ಆರಿಸಿಕೊಂಡ ಮಾರ್ಗವು ಪ್ರಕಾಶಮಾನವಾಗಿ ಕಂಡರೂ ವಿನಾಶಕ್ಕೆ ಕಾರಣವಾಗುತ್ತದೆ. ನಂತರ ಕರ್ಣನು ಶ್ರೀಕೃಷ್ಣನ ಕಡೆಗೆ ನೋಡುತ್ತಾನೆ. ಸ್ವಲ್ಪ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ, ಸ್ವಲ್ಪ ಅಪರಾಧಿ ಮನೋಭಾವದಿಂದ, ಸ್ವಲ್ಪ ದಣಿದವನಾಗಿ ಅವನು, ಆದರೂ ಮಾಧವ ಹೇಳು, ನನ್ನ ತಪ್ಪೇನು? ಕೃಷ್ಣನು, ನಿನ್ನನ್ನು ಸೂತಪುತ್ರ ಎಂದು ಕರೆಯುವುದು ನಿನ್ನ ತಪ್ಪಲ್ಲ. ಈ ಬಿರುದನ್ನು ನಿನ್ನ ಸ್ವಾಭಿಮಾನಕ್ಕಿಂತ ದೊಡ್ಡದಾಗಿಸಿದ್ದು ನಿನ್ನ ತಪ್ಪಲ್ಲ. ಸಮಾಜವು ನಿನ್ನನ್ನು ತಿರಸ್ಕರಿಸಿದ್ದು ನಿನ್ನ ತಪ್ಪಲ್ಲ. ಆ ತಿರಸ್ಕಾರವನ್ನು ನಿನ್ನ ಧರ್ಮವನ್ನಾಗಿ ಮಾಡಿಕೊಂಡಿದ್ದು ನಿನ್ನ ತಪ್ಪಲ್ಲ. ದುರ್ಯೋಧನನು ನಿನ್ನನ್ನು ಸ್ನೇಹಿತನೆಂದು ಕರೆದದ್ದು ನಿನ್ನ ತಪ್ಪಲ್ಲ. ಸ್ನೇಹದ ಹೆಸರಿನಲ್ಲಿ ನ್ಯಾಯವನ್ನು ನಿರ್ಲಕ್ಷಿಸಿದ್ದು ನಿನ್ನ ತಪ್ಪಲ್ಲ. ಕರ್ಣ, ನೀನು ತಪ್ಪುಗಳನ್ನು ಮಾಡಿದ್ದು ನಿನ್ನ ತಪ್ಪಲ್ಲ. ನೀನು ಅವುಗಳನ್ನು ವಿಧಿ ಎಂದು ಸ್ವೀಕರಿಸಿದ್ದು ನಿನ್ನ ತಪ್ಪಲ್ಲ. ನೀನು ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸಲಿಲ್ಲ. ಆದರೆ ನೀವು ಎಂದಿಗೂ ನಿಮ್ಮ ಸ್ವಂತ ಬೆಳಕನ್ನು ನೋಡಲಿಲ್ಲ. ನೀವು ಎಂದಿಗೂ ನಿಮ್ಮನ್ನು ಕ್ಷಮಿಸಲಿಲ್ಲ. ಕರ್ಣ ಮೌನವಾಗಿರುತ್ತಾನೆ, ನಿಮ್ಮೊಳಗಿನ ಹಳೆಯ ಗೋಡೆಯು ಮೊದಲ ಬಾರಿಗೆ ಕುಸಿಯುತ್ತಿರುವಂತೆ. ಕೃಷ್ಣನು ತನ್ನ ಕೈಯನ್ನು ಅವನ ಭುಜದ ಮೇಲೆ ಇಟ್ಟು ಹೇಳುತ್ತಾನೆ, ಕರ್ಣ, ನಿಮ್ಮ ಶ್ರೇಷ್ಠತೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ. ಆದರೆ ಸತ್ಯವೆಂದರೆ ನೀವು ನಿಮ್ಮ ರಕ್ಷಾ ಕವಚ ಮತ್ತು ಕಿವಿಯೋಲೆಗಳನ್ನು ದಾನ ಮಾಡಿದ ದಿನ ನಿಮ್ಮ ಶ್ರೇಷ್ಠತೆಯು ಅಮರವಾಯಿತು. ನೀವು ಅರ್ಜುನನಿಗಿಂತ ಉತ್ತಮ ಬಿಲ್ಲುಗಾರನಾಗಬಹುದಿತ್ತು. ನೀವು ದುರ್ಯೋಧನನಿಗಿಂತ ದೊಡ್ಡ ರಾಜನಾಗಬಹುದಿತ್ತು. ನೀವು ನಿಮ್ಮ ಸ್ವಂತ ಹಣೆಬರಹಕ್ಕೆ ಹೋದಿತ್ತು. ಆದರೆ ನೀವು ಯಾವಾಗಲೂ ನಿಮ್ಮ ಬೆಳಕನ್ನು ಬೇರೆಯವರ ನೆರಳಿನಲ್ಲಿ ಕಳೆದಿದ್ದೀರಿ. ಸೂರ್ಯನ ಮಗನಾಗಿದ್ದರೂ ನೀನು ಇತರರ ಕತ್ತಲೆಯ ಹಾದಿಗಳನ್ನು ಬೆಳಗಿಸಿದ್ದೀಯ, ಆದರೆ ನಿನ್ನದೇ ಹಾದಿಗಳನ್ನು ಎಂದಿಗೂ ಬೆಳಗಿಸಲಿಲ್ಲ. ಕೃಷ್ಣ ಹೇಳಿದ, ಕರ್ಣ, ನಿನ್ನ ಒಂದೇ ತಪ್ಪು
ನೀನು ನಿನ್ನ ಇಡೀ ಜೀವನವನ್ನು ನಿನ್ನ ಹಿನ್ನ ಹಕ್ಕುಗಳನ್ನು ಹುಡುಕುತ್ತಾ ಕಳೆದಿದ್ದೀಯ, ಆದರೆ ಸತ್ಯವನ್ನು ಎಂದಿಗೂ ಕಂಡುಕೊಳ್ಳಲಿಲ್ಲ. ನಿನಗೆ ಸತ್ಯ ಸಿಗಲಿಲ್ಲ. ಕರ್ಣ ತಪ್ಪಿತಸ್ಥನಲ್ಲ ಎಂಬುದಲ್ಲ ಕಥೆ. ಕರ್ಣನು ತನ್ನ ಗಾಯಗಳು ತನ್ನ ತೀರ್ಪನ್ನು ಮಸುಕಾಗಿಸಲು ಅವಕಾಶ ನೀಡಿದ ವ್ಯಕ್ತಿ ಮಾತ್ರ ಎಂದು. ಕರ್ಣನು ತನ್ನ ಜನ್ಮವನ್ನು ಶಾಪವೆಂದು ಪರಿಗಣಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಕನ್ನಡಿಯಾಗಿತ್ತು. ಪ್ರಪಂಚದ ತಿರಸ್ಕಾರಕ್ಕೆ ತಮ್ಮ ಆಂತರಿಕ ವೈಭವವನ್ನು ಕಳೆದುಕೊಳ್ಳುವವರು. ಒಬ್ಬ ವ್ಯಕ್ತಿಯು ಇತರರ ಕಣ್ಣುಗಳ ಮೂಲಕ ತಮ್ಮ ಮೌಲ್ಯವನ್ನು ಅಳೆಯುವುದನ್ನು ಮುಂದುವರಿಸುವವರೆಗೆ ಅವರು ಕರ್ಣನಂತೆ ಬೀಳುತ್ತಾರೆ. ಪದೇ ಪದೇ ಕರ್ಣ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಒಂದು ಕನ್ನಡಿ. ನಾವೆಲ್ಲರೂ ಪ್ರತಿದಿನ ಎಲ್ಲೋ ಅಥವಾ ಇನ್ನೊಂದೊಂದು ಕಡೆ ನಮ್ಮನ್ನು ನೋಡುವ ಕನ್ನಡಿ. ಏಕೆಂದರೆ ಪ್ರಪಂಚದಿಂದ ತನ್ನ ಮೌಲ್ಯವನ್ನು ಬೇಡುವ, ತನ್ನ ಗಾಯಗಳ ಮೂಲಕ ತನ್ನ ಗುರುತನ್ನು ರೂಪಿಸಿಕೊಳ್ಳುವ ಪ್ರತಿಯೊಬ್ಬರೂ ಕರ್ಣ. ಇತರರ ನೆರಳಿನಲ್ಲಿ ಬೆಳಕಾಗಿರುವವನು ಕರ್ಣ. ಮತ್ತು ಕೃಷ್ಣನ ಸಂದೇಶವು ಅಷ್ಟೇ ಸರಳವಾಗಿದೆ. ಆದರೆ ನಿಮ್ಮ ಆಯ್ಕೆಗಳು ನಿಮ್ಮ ಭವಿಷ್ಯದ ಇತಿಹಾಸವನ್ನು ಬರೆಯುತ್ತವೆ. ಅವು ನಿಮ್ಮ ಕ್ರಿಯೆಗಳನ್ನು ನಿರ್ಧರಿಸುತ್ತವೆ. ಕರ್ಣನ ತಪ್ಪು ಇಷ್ಟೇ. ಸಂಭಾಷಣೆ ನಿಮಗೆ ಹೇಗೆ ಇಷ್ಟವಾಯಿತು? ಜೀವನದಲ್ಲಿ ಇದರಿಂದ ನೀವು ಏನು ಕಲಿಯುತ್ತೀರಿ? ದಯವಿಟ್ಟು ಕಮೆಂಟ್ಗಳ ವಿಭಾಗದಲ್ಲಿ ನಮಗೆ ತಿಳಿಸಿ. ನೀವು ಇನ್ನೊಂದು ಉಪಾಖ್ಯಾನ, ಇನ್ನೊಂದು ಕಥೆ, ಇನ್ನೊಂದು ಸಂಭಾಷಣೆಯನ್ನು ಕೇಳಲು ಬಯಸಿದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಅದನ್ನು ನಿಮ್ಮ ಬಳಿಗೆ ತರ್ತೇವೆ. ಇದೀಗ ಜೈ ಶ್ರೀ ಕೃಷ್ಣ.